ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬಂಧುಗಳಿಗೆಲ್ಲ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ಸದ್ಗುರುವು ಸ್ಪರ್ಶದ ಮಾರ್ಗದರ್ಶನದ ದೃಷ್ಟಿಯ ಮೂಲಕವಾಗಿ ಶಿಷ್ಯರನ್ನು ತನ್ನಂತೆ ಬದಲಾಯಿಸುತ್ತಾನೆ. ಗುರುನಾಥರು ಸದ್ಗುರುವು ತನ್ನ ಶಿಷ್ಯರನ್ನು ಸ್ಪರ್ಶದ ಮೂಲಕವಾಗಿ, ಮಾರ್ಗದರ್ಶನದ ಮೂಲಕವಾಗಿ, ದೃಷ್ಟಿಯ ಮೂಲಕವಾಗಿ ಶಕ್ತಿ ಇತ್ತು ಅವರನ್ನು ತನ್ನಂತೆ ಬದಲಾಯಿಸುತ್ತಾನೆ ಎನ್ನುತ್ತಿದ್ದರಲ್ಲದೆ, ಉದಾಹರಣೆಯಾಗಿ ಕೋಳಿ, ಮತ್ಸ್ಯ, ಕುರ್ಮ ಇವುಗಳು ತಮ್ಮ ಮರಿಗಳನ್ನು ಸಲಹುವ ಬಗೆಯನ್ನು ವಿವರಿಸುತ್ತಿದ್ದರು. ಕೋಳಿಯು ತನ್ನ ಮರಿಗಳಿಗೆ ಹಾಲು ಕೊಡುವುದಿಲ್ಲ ಅಥವಾ ಗುಟುಕು ಕೊಡುವುದಿಲ್ಲ. ತನ್ನ ಮರಿಗಳಿಗೆ ಹಸಿವಾಗಿದೆ ಎಂದು ತಿಳಿದ ತಕ್ಷಣ ತನ್ನ ಎರಡೂ ರೆಕ್ಕೆಗಳನ್ನು ಎತ್ತಿದಾಗ ಮರಿಗಳೆಲ್ಲ ತಾಯಿಯ ಬಳಿ ಬಂದೊಡನೆ ಆ ರೆಕ್ಕೆಯನ್ನು ಕೆಲವು ಕಾಲ ಮುಚ್ಚಿಟ್ಟುಕೊಂಡು ನಂತರ ತೆಗೆಯುತ್ತದೆ. ಆ ಸ್ಪರ್ಶದಿಂದ ಮರಿಗಳು ಹೊಟ್ಟೆ ತುಂಬಿದಂತಾಗಿ ಚೈತನ್ಯ ಪಡೆಯುತ್ತವೆ. ಸ್ಪರ್ಶದ ಮೂಲಕ ಶಕ್ತಿ ಇತ್ತು ಸಲಹುವುದಕ್ಕೆ ಇದು ಉದಾಹರಣೆ. ಮತ್ಸ್ಯವು ಸಹ ತನ್ನ ಮರಿಗಳಿಗೆ ಹಾಲು ಕೊಡುವುದಿಲ್ಲ ಹಾಗೂ ಆಹಾರ ಹುಡುಕಿ ತಿನ್ನಿಸುವುದೂ ಇಲ್ಲ. ತಾಯಿ ಮೀನು ತನ್ನ ತಲೆ ಬಾಲ ಆಡಿಸುತ್ತಾ ಈಜುವುದನ್ನು ಕಂಡ ಮರಿಗಳು ತಾಯಿಯನ್ನು ಹಿಂಬಾಲಿಸುತ್ತಾ ಆ ನಡತೆಯಿಂದಲೇ ತೃಪ್ತಿ ಹೊಂದುತ್ತವೆ. ಮಾರ್ಗದರ್ಶನದ ಮೂಲಕ ಶಕ್ತಿ ಇತ್ತು ಸಲಹುವುದಕ್ಕೆ ಇದು ಉದಾಹರಣೆ. ಕುರ್ಮವು ಮೊಟ್ಟೆ ಇಟ್ಟ ನಂತರ ಆ ಮೊಟ್ಟೆಗಳನ್ನೆಲ್ಲ ಮಣ್ಣಿನೊಳಕ್ಕೆ ಮುಚ್ಚಿಟ್ಟು ಇನ್ನೊಂದು ದಡದಲ್ಲಿ ಹೋಗಿರುತ್ತದೆ. ತನ್ನ ಮರಿಗಳು ಮೊಟ್ಟೆಯಿಂದ ಹೊರಬಂದಿರುವ ವಿಚಾರ ಗೊತ್ತಾದ ಕೂಡಲೇ ತಾನು ಇರುವ ಸ್ಥಳದಿಂದಲೇ ಮರಿಗಳನ್ನು ವೀಕ್ಷಿಸುತ್ತಾ ತನ್ನ ಅವಯವಗಳನ್ನು ಆಡಿಸುತ್ತಾ ಆಹಾರ ಸೇವಿಸುವ ಬಗೆಯನ್ನು ತಿಳಿಸುತ್ತದೆ. ಅದರಂತೆ ಇನ್ನೊಂದು ದಡದಲ್ಲಿರುವ ಮರಿಗಳು ಅದರ ತಾಯಿಯ ದೃಷ್ಟಿಯಿಂದಲೇ ಆಹಾರ ಹುಡುಕುವ ಸೇವಿಸುವ ಬಗೆಯನ್ನು ಅರಿಯುತ್ತವೆ. ದೃಷ್ಟಿಯ ಮೂಲಕ ಶಕ್ತಿ ಇತ್ತು ಸಲಹುವುದಕ್ಕೆ ಒಂದು ಉದಾಹರಣೆ. ಸದ್ಗುರುಗಳ ವೇದಿಕಾ ಸ್ಥಾನಗಳನ್ನು ಜಾಗೃತ ಸ್ಥಳಗಳೆನ್ನುತ್ತಾರೆ. ಇಂತಹ ಸ್ಥಳಗಳಲ್ಲಿ ಸಾಧನೆ ನಡೆಸಿ ಆತ್ಮಜ್ಞಾನ ಸಂಪಾದಿಸಿರುವ ಹಲವಾರು ಮಹಾತ್ಮರ ವಿಚಾರ ನಮ್ಮೆಲ್ಲರಿಗೂ ತಿಳಿದೇ ಇದೆ. ಇಲ್ಲಿ ವೇದಿಕೆ ಸಾಧಕನಿಗೆ ಒಂದು ಬೃಂದಾವನ ಮಾತ್ರವಲ್ಲ, ತನ್ನ ಸದ್ಗುರುವಿನ ಅಸ್ತಿತ್ವವನ್ನು ಕಾಣುವ ಶಕ್ತಿ ಕೇಂದ್ರವಾಗಿರುತ್ತದೆ. ಗುರುನಾಥರು ಚೈತನ್ಯಾರಾಧಕನು. ತನ್ನ ಗುರು ನಡೆದಾಡಿದ ಮಣ್ಣಿನಲ್ಲಿ, ಅವನು ಸ್ಪರ್ಶಿಸಿದ ವಸ್ತುಗಳಲ್ಲಿ, ಅವನು ಧರಿಸಿದ ವಸ್ತ್ರಗಳಲ್ಲಿ, ಹೀಗೆ ಎಲ್ಲದರಲ್ಲೂ ತನ್ನ ಗುರುವನ್ನು ಕಾಣಬಲ್ಲನು ಎನ್ನುತ್ತಿದ್ದರಲ್ಲದೆ, ಇಂತಹವರನ್ನು ಮುಮುಕ್ಷುಗಳೆಂದು ಕರೆಯುತ್ತಿದ್ದರು. ಯಾರಾದರೂ ಗುರುನಾಥರನ್ನು ಹಳೆಯ ಮನೆ ಒಡೆದು ಹೊಸ ಮನೆ ಕಟ್ಟಲು ಅನುಮತಿ ಕೇಳಿದಾಗ, ಅಥವಾ ಯಾವುದಾದರೂ ಹಳೆಯ ದೇವಸ್ಥಾನ, ಆಶ್ರಮ ಕೆಡವಿ ಹೊಸದು ನಿರ್ಮಾಣ ಮಾಡಲು ಅನುಮತಿ ಕೇಳಿದಾಗ ಸಾಧಾರಣವಾಗಿ ಒಪ್ಪಿಗೆ ಕೊಡುತ್ತಿರಲಿಲ್ಲ. ಅದಕ್ಕೆ ಕಾರಣ ಆ ಜಾಗಗಳಲ್ಲಿ ಆಯಾ ಹಿರಿಯರ ಅಸ್ತಿತ್ವವನ್ನು ಕಾಣುತ್ತಿದ್ದರು. ಹಾಗೇನಾದರೂ ಕಟ್ಟಡ ಶಿಥಿಲವಾಗಿದ್ದಲ್ಲಿ ಅಲ್ಲಿನ ಮಣ್ಣನ್ನು ಸಾಧ್ಯವಾದಷ್ಟು ಹೊಸ ನಿರ್ಮಾಣದಲ್ಲಿ ಉಪಯೋಗಿಸಲು ತಿಳಿಸುತ್ತಿದ್ದರಲ್ಲದೆ, ಆ ಮಣ್ಣನ್ನು ಎಲ್ಲೆಂದರಲ್ಲಿ ಎಸೆದು ಅದರ ಮೇಲೆ ಬೇರೆಯವರ ನಡೆದಾಡುವುದಲ್ಲದೆ ಹೇಸಿಗೆ ಮಾಡಿದ್ದಲ್ಲಿ ನಿಮ್ಮ ಹಿರಿಯರನ್ನು ನೀವು ಅಪಮಾನಿಸಿದಂತೆ ಆಗುತ್ತದೆಂದು ಎಚ್ಚರಿಸುತ್ತಿದ್ದರು. ಗುರುನಾಥರು ಜೀವಿಗಳಂತೆಯೇ ನಿರ್ಜೀವ ವಸ್ತುಗಳು ನಿದ್ರಿಸುತ್ತವೆ, ಉಸಿರಾಡುತ್ತವೆ. ಇವನ್ನು ಚೈತನ್ಯಾರಾಧಕರು ಅಥವಾ ಆತ್ಮಜ್ಞಾನಿಗಳು ಅರಿಯುವಂತರಾಗಿರುತ್ತಾರೆ ಎಂದು ಹೇಳುತ್ತಿದ್ದರು. ಕಾರಿನಿಂದ ಇಳಿದವರಿಗೆ ಗುರುನಾಥರು ಕಾರಿನ ಟೈರಿಗೆ ನಮಸ್ಕರಿಸಲು ತಿಳಿಸುತ್ತಿದ್ದರು. ಕಾರಣ, ಆ ಚೈತನ್ಯವೇ ನಿನ್ನನ್ನು ಅಷ್ಟು ದೂರ ಕರೆದೊಯ್ದದ್ದು ಎಂದು ತಿಳಿಸುತ್ತಿದ್ದರು. ಹಿಂದೆಲ್ಲ ದೊಡ್ಡ ದೊಡ್ಡ ಬಂಡೆಗಳನ್ನು ಯಂತ್ರದ ಸಹಾಯವಿಲ್ಲದೆ ಒಂದೆಡೆಯಿಂದ ಇನ್ನೊಂದೆಡೆಗೆ ಸುಲಭವಾಗಿ ಸಾಗಿಸುತ್ತಿದ್ದರು. ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿಯೂ ದೊಡ್ಡ ಶಿಲೆಗಳನ್ನು ಸುಲಭವಾಗಿ ನಿಲ್ಲಿಸುವಂತಹ ನೈಪುಣ್ಯತೆ ಪಡೆದಿದ್ದರು. ಇಂದಿನ ಸ್ಥಪತಿಗಳೆಲ್ಲ ಸಾಧನೆಯಿಂದ ಶಿಲೆಗಳ ನಿದ್ರಾ ಸಮಯವನ್ನು ಅರಿಯುವಂತಹ ಮನೋಬಲ ಹೊಂದಿರುತ್ತಿದ್ದರಲ್ಲದೆ
ಶಿಲೆಗಳು ಆ ಸಮಯದಲ್ಲಿ ತುಂಬ ಹಗುರಾಗಿರುತ್ತಿತ್ತವೆ ಎಂಬುದನ್ನು ಅರಿತವರಾಗಿದ್ದರು. ಇಂದಿನ ಸ್ಥಪತಿಗಳು ತಮಗೆ ಉಪಯೋಗಕ್ಕೆ ಬೇಕಾಗುವ ಶಿಲೆಯ ಮೇಲೆ ಯಾವುದೋ ಸೊಪ್ಪಿನ ರಸವನ್ನು ಸರಿಯಾದ ಮುಹೂರ್ತವನ್ನು ನಿಶ್ಚಯಿಸಿ ಸವರಿ ಬಂದ ಕೆಲವು ಗಂಟೆಗಳಲ್ಲಿ ಆ ಶಿಲೆಯು ರಬ್ಬರಿನಂತೆ ಮೆತ್ತಗಾಗುತ್ತಿತ್ತು. ಆಗ ತಮ್ಮ ಸಲಕರಣೆಯಿಂದ ತುಂಡುಗಳನ್ನಾಗಿ ಕತ್ತರಿಸಿ ಬಂದು ಬಿಡುತ್ತಿದ್ದರು. ನಂತರ ಹೋಗಿ ತಮಗೆ ಬೇಕಾದ ಆಕಾರಕ್ಕೆ ಕತ್ತರಿಸಿ ಆಯತಾಕಾರದ ಶಿಲೆಗಳನ್ನು ಎತ್ತಿ ತರುತ್ತಿದ್ದರು. ಇಂದಿನಂತಹ ಯಾವುದೇ ಯಂತ್ರಗಳು ಇಲ್ಲದಿದ್ದರೂ ಕೂಡ ಅಂದಿನ ಸ್ಥಪತಿಗಳು ಮಾಡಿರುವ ಅದ್ಭುತ ಕೆಲಸವನ್ನು ನೋಡಿದಾಗ ಈ ಯಂತ್ರಯುಗದಲ್ಲಿ ನಮಗೆ ಆಶ್ಚರ್ಯವಾಗುತ್ತದೆ. ಇಂದಿನವರು ತಮ್ಮಲ್ಲಿರುವ ಶಕ್ತಿಯನ್ನು ಅರಿಯಲಾಗದೆ ಇರುವ ಕಾರಣ ಕಲಿಯುಗದಲ್ಲಿ ಮೈಥುನಕ್ಕೆ ಪ್ರಾಧಾನ್ಯತೆ ದೊರೆತಂತಾಗಿದೆ. ಹಿಂದಿನ ಋಷಿಮುನಿಗಳು ಯಾವುದೇ ಸಹಾಯವಿಲ್ಲದೆ ಕೇವಲ ಮನೋಬಲದಿಂದಲೇ ಎಲ್ಲವನ್ನೂ ಸೃಷ್ಟಿಸಬಲ್ಲವರಾಗಿದ್ದರು. ಇಂತಹ ವಿಚಾರವನ್ನು ವೈಜ್ಞಾನಿಕವಾಗಿ ಅಳೆಯಲು ಸಾಧ್ಯವಾಗದಿದ್ದರೂ ಕ್ರಿಯೆಯಿಂದ ಕಾರ್ಯ ನಡೆದದ್ದು ಸ್ಪಷ್ಟವಾಗಿರುತ್ತಿತ್ತು. ಈಗಲೂ ಹಲವು ಯೋಗಿಗಳು ತಮ್ಮ ಸಾಧನೆಯಿಂದ ಗಾಳಿಯಲ್ಲಿ ತೇಲಾಡುವುದನ್ನು, ನೀರಿನ ಮೇಲೆ ನಡೆದಾಡುವುದನ್ನು, ಅಗ್ನಿಯೊಳಗೆ ಇದ್ದರೂ ಅವರ ದೇಹವನ್ನು ಅಗ್ನಿ ಸ್ಪರ್ಶಿಸದಿರುವುದನ್ನು, ಮಂಜುಗಡ್ಡೆ ಪ್ರದೇಶದಲ್ಲಿ ದಿಗಂಬರಾಗಿರುವುದನ್ನು ಕಾಣಬಹುದು. ಗುರುನಾಥರು ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನು ಅರಿಯಲು ಸಾಧನೆ ಮಾಡಬೇಕು ಎನ್ನುತ್ತಿದ್ದರಲ್ಲದೆ, ಸಾಧನೆ ಮಾಡುವಂತಹ ಸಾಧಕರಿಗೆ ತಮ್ಮೆಲ್ಲವನ್ನು ಧಾರೆ ಎರೆಯಲು ಸಿದ್ಧರಿದ್ದರು. ಅವರ ನಿಜ ಶಕ್ತಿಯನ್ನರಿಯದೆ ಅವರ ದರ್ಶನಕ್ಕೆ ಬಂದವರಲ್ಲಿ 100ಕ್ಕೆ 99 ಭಕ್ತರು ತಮ್ಮ ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲು ಬರುತ್ತಿದ್ದುದು ಅವರಿಗೆ ಬೇಸರ ತರುವ ಸಂಗತಿಯಾಗಿತ್ತು. ಗುರುಭ್ಯೋ ನಮಃ.